ಏನಪ್ಪ ಇದು? ಅಯ್ಯಯ್ಯೋ, ಆಚೆ ಬಂದ್ಬಿಟ್ರಲ್ಲಪ್ಪ ಇವರು. ಒಂದು ದಿನ ಸಾಕಲ್ಲವೇ, ಇನ್ನೊಂದು ವಾರ ಸಾಕಲ್ಲವೇ, ನಾನ್ ಹಾಡೋ ಈ ದಿನನೋ ಸಾಕಲ್ಲವೇ. ನೀವು ಬಂದಿದ್ ನೋಡಿ ನನಗ್ ತುಂಬಾನೇ ಖುಷಿ ಆಯ್ತು ಯಜಮಾನ್ರೆ. ಅನ್ನವ್ರೆ ಯಾಕೆ ಹಿಂಗ್ ನಡುಕ್ತಾ ಇದೀರಾ? ಭಯ ಆಗ್ತಿಲ್ವೋ? ಹೆಂಗಪ್ಪ ಹೋಗಿದ್ರಾ? ಇಲ್ಲಿ ಹಾಡೋದ್ ಬಿಟ್ಬಿಟ್ಟು ನನ್ನ ಹಾಡಕ್ ಬಿಟ್ಟಿರೋಂತ ನನ್ನ ದೇವ್ರುಗಳೇ. ಏನು ದೇವ್ರು ಇಲ್ಲ ದೇವನು ಇಲ್ಲ ಅಂತ ಹೇಳೋ ಮನುಷ್ಯ ನೀನು. ಇದೆ ಅಂತ ಹೇಳ್ತಲ್ಲ, ಇಲ್ಲಾಂದ್ರೆ ಸಂತೋಷನೇ. ಅಯ್ಯೋ ಪಾಪಿಗಳ, ಪಾರ್ಟಿ ಅಂತ ಕರ್ಕೊಂಬಂದು ಈ ಬಂಗ್ಲೋ ಒಳಗಡೆ ಸಿಕ್ಕಾಕ್ಸಿದಾರಲ್ಲ, ಅಯ್ಯಯ್ಯೋ. ನೀವಿಲ್ಲಿ ಎದುರುಗಡೆನೆ ಇರ್ಬೇಕಾದ್ರೇನೆ ನಿಮ್ಮನ್ನ ಮೊದಲನೇ ಸಾರಿ ಭೇಟಿ ಆಗ್ತಿದಾರಲ್ವಾ, ಅದಕ್ಕೆ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಯಜಮಾನ್ರೆ. ನನ್ನ ಕಣ್ಣು ಮುಂದೆ ಅವರೆಲ್ಲರೂ ಬಂದು ಹಾಜರಾಗಕ್ಕೆ ಅನುಮತಿ ಕೊಡು. ಖಂಡಿತವಾಗಿಯೂ ಯಜಮಾನ್ರೆ. ಬಲೆ ಬಲೆ, ಕಲಾಕಾರರ ಕುಟುಂಬದಲ್ಲಿ ಈ ತರ ಕಳ್ಳನ್ ಮಕ್ಕಳ ಸಪ್ರೇಟ್ ಆಗಿ ನಿಂತ್ಕೊಳ್ಳಿ. ಏನೋ ಮಾಡೋದು ನಾನು ಈ ಕಡೆ ಹೋಗ್ಲಾ ಇಲ್ಲ ಈ ಕಡೆ ಹೋಗ್ಲಾ, ಏನ್ ಮಾಡೋದೀಗ? ಪೇಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ದೇವದ ಹತ್ರ ಸಿಗಾಕ್ಸಿದ್ಯಾ. ಇವಾಗೇನು ಆ ಕಡೆ ಹೋಗ್ಲಾ ಈ ಕಡೆ ಬರ್ಲಾ ಅಂತ ಯೋಚಿಸಿದ್ಯಾ? ಏಯ್, ನಮ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ನೀನ್ ಎಲ್ಲಾದ್ರೂ ಓದ್ಯೋ, ಏನ್ ತಗೊಂಡ್ ಹೊಡಿತೀವೋ ನಮಗೆ ಗೊತ್ತಿಲ್ಲ. ಸುಮ್ನೆ ಬಿಡ. ಬಲೆ 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 ಬಲೆ, ಇವನೇನ್ ಮಾತಾಡ್ತಾ ಇರೋದು ಕೇಳಿಸ್ತಾನೆ ಇಲ್ಲ. ಅರೆ ಏನಿದು? ನಮ್ಮ ಈ ಬಂಗ್ಲೆಯಲ್ಲಿ ಕಲಾಕಾರರ ತುಂಬಿ ತುಳುಕ್ತಾ ಇದಾರಲ್ಲಪ್ಪ ಇವತ್ತು. ಅರೆ ಯಾರಿದು? ನಮ್ಮ ತಮ್ಮ ಸಿಕ್ಕಲ್ ಷಣ್ಮುಗನ? ಏನಿದು ದೆವ್ವನೇ ಹಾಕೊಡ್ತಾ ಇದೆಯಲ್ಲೋ, ಇದೇನ ನಾನು ನೋಡ್ತಾ ಇರೋದು. ಅಯ್ಯೋ, ನನ್ನನ್ನು ನೋಡಿದ್ರೆ ಬಿಡೋದೇ ಇಲ್ವಲ್ಲ. ಸೌಖ್ಯ ಅಲ್ಲವೇ? ಚೆನ್ನಾಗಿದೆ ನಾನ, ಚೆನ್ನಾಗಿದೆ. ಮನೆಯಲ್ಲಿ ಹೆಂಡತಿ ಮಕ್ಕಳರೆಲ್ಲರೂ ಸೌಖ್ಯವೇ? ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ, ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ. ನಮ್ಮ MJR ಕೂಡ ಇಲ್ಲೇ ಇದ್ದಾರೆ. ಅಯ್ಯೋ ಹುಚ್ಚ ಹಾಕೊಟ್ಬಿಟ್ಟಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಪ್ಪ ರಾಮಚಂದ್ರ, ಸೌಖ್ಯ ತಾನೆ? ಎಲ್ಲ ಚೆನ್ನಾಗಿದೆ. ನನ್ ದೇವ್ರು ನನ್ ಜೊತೆಗಿದ್ದಾಗ, ಹಾಗೆ ನೀವ್ ಎಲ್ರು ನನ್ ಜೊತೆಗಿದ್ದಾಗ, ನಿಮ್ ಎಲ್ರ ಆಶೀರ್ವಾದದಿಂದ ನಾನ್ ಚೆನ್ನಾಗೇ ಇರ್ತೀನಣ್ಣ. ಒಳ್ಳೇದು ಒಳ್ಳೇದು. ಹೌದು, ನಿನ್ನ ರಾಜಕೀಯ ಜೀವನ ಹೆಂಗ್ ನಡೀತಾ ಇದೆ? ಎಲ್ರು ನಗಸೆ ಸಾಯಿಸ್ಬಿಡ್ತೀನಣ್ಣ. ಒಳ್ಳೇದು ಒಳ್ಳೇದು. ಅರೆ ಇದು ಯಾರು? ನಮ್ಮ ಮೋಹನಂಗಿನ ಹಿಂಗ್ ಬದ್ಲಾಗಿದ್ದಾಳಲ್ಲ. ಅಣ್ಣ, ಅವರು ಪದ್ಮಶ್ರೀ ನಯನ್ತಾರ. ಏನಪ್ಪಾ ದೆವ್ವನ ಅಣ್ಣ ಅಂತ ಕರೀತಾರೋ ಮೊದಲನೇ ಮನುಷ್ಯ ನೀನೇಪಾ. ದೆವ್ವನ ತಲೆ ಈಸಿಯಾಗಿ ನಯನ್ತಾರನ ಇಂಟ್ರೊಡ್ಯೂಸ್ ಮಾಡ್ಬಿಟ್ರಿ. ಸರಿ ಸರಿ, ನೀವೇ ತಲಾ. ನಾ ಕರೆಕ್ಟ್ ಆಗಿ ಹೇಳ್ದೆ, ಓಕೆನಾ? ಅದು ನಿನ್ನೇ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳ ನಯನ್ತಾರ ಅನ್ಕೊಳಲ್ವಾ? ಅರೆ ನಾಗೇಶ್, ಚಂದ್ರಬಾಬು, ಎಮ್ಮ ರಾಜ ನನ್ನಣ್ ಇವರು ಕೂಡ ಇಲ್ಲೇ ಇರುವರೇ. ಆದ್ರೆ ಇವರುಗಳೆಲ್ಲ ಜೀವಂತವಾಗಿ ಇದಾರಲ್ಲ. ಹಿಂಗೆ ನಾವ್ ಹಾಕಿರೋ ಪ್ಲಾನ್ ವರ್ಕೌಟ್ ಆಗ್ತಾ ಇದೆಯಲ್ಲ. ಯಾರಿವರು? ಇವರು ಕಮಲ್ ಹಾಸನ್. ಓಹೋ, ಕಲ್ಲತ್ತೂರ್ ಕನ್ಮ ಸಿನಿಮಾದಲ್ಲಿ ಒಂದು ಪುಟ್ಟ ಹುಡುಗ ಕೆಲಸ ಮಾಡಿದಾನಲ್ಲ, ಅದೇ ಕಮಲ್ ಹಾಸನ್. ಅದ್ಭುತ. ಇವರು ಯುವಕ ನಾಯಕ. ಅಯ್ಯಯ್ಯೋ, ಎಲ್ಲಾ ಸಿನಿಮಾದಲ್ಲೂ ಅದ್ಭುತ ನಟನೆ ಮಾಡ್ತಾರೆ ಅಂದಂಗೆ ಆಯ್ತು ಅಲ್ವಾ? ಇದ್ಯಾರು? ಯಜಮಾನ್ರೆ, ನನ್ನ ಹೆಸರು ರಜನಿ. ರಜನಿಗೆ ಇನ್ನೊಂದು ಹೆಸರು ಇದೆ ಗೊತ್ತಾ? ಸೂಪರ್ ಸ್ಟಾರ್. ನಮ್ಮ ಜನಗಳು ಹೆಸರು ಕೊಡೋದ್ರಲ್ಲಿ ಅಭಿಮಾನಿ ದೇವರುಗಳೇನೆ. ನಾನೇ ಹಾಸ್ಯ ಕಲಾವಿದ. ಅದ್ಭುತ ಅದ್ಭುತ ಅದ್ಭುತ. ಅಣ್ಣ, ನಾನೇ ಕ್ಯಾಪ್ಟನ್. ಇವ್ರಿಗೆಲ್ರಿಗೂನಾ? ಇಲ್ಲ ಅಣ್ಣ, ನಮ್ಮೆಲ್ಲರಿಗೂ ಇವನೇ ಕ್ಯಾಪ್ಟನ್. ಹಾಗಾದ್ರೆ ನೀನು ಯಾರಿಗೆ ಕ್ಯಾಪ್ಟನ್? ಯೋಚನೆ ಮಾಡು, ಹೇಳು, ಮತ್ತೆ ಬರುತ್ತೇನೆ. ತುಂಬಾ ಪ್ರಶ್ನೆ ಕೇಳ್ತದನಲ್ವಾ, ನಮ್ನು ಕೇಳ್ತಾನ? ನಾ ಹೇಳಪ್ಪ. ನಾವ್ ವಿಜಯ್ ತಲಪತಿ ಮಾತಾಡ್ತಿರೋದು. ಹಾಗಾದ್ರೆ ಇಲ್ಲಿ ಯಾರಾದ್ರೂ ದೊಡ್ಡ ದಳಪತಿ ಇದಾರೇನಪ್ಪ? ಇರ್ಲೇ ಬಿಡಪ್ಪ, ದೊಡ್ಡ ದಳಪತಿ ಆಗುವುದಕ್ಕೆ ಯೋಗ್ಯತೆ ಇದೆ, ಯೋಗ್ಯತೆ ಇದೆ. ಸಂತಾನಂ ಇನ್ನೂ ಪಟ್ಟ ಏನೂ ಕೊಟ್ಟಿಲ್ಲ. ಜನಗಳ ನಿರ್ಧಾರ ಮಾಡ್ತಾರೆ. ಧನ್ಯವಾದ. ಸಿಂಬು ಲಿಟಲ್ ಸೂಪರ್ ಸ್ಟಾರ್. ಏನಿ ಹಾವು ಬಸ್ ಕೊಡ್ತಾ ಇತ್ತಲ್ಲ. ನೀನ್ಯಾರಪ್ಪ? ಕಲಾವಿದ್ನಾಗೆ ಇರೋ, ಕಲಾವಿದ್ನಾಗೆ ಇರೋ. ಏನ್ ತಮ್ಮ, ಗಡ್ಡ ಬೋಡ್ಸೋದಕ್ಕೆ ಟೈಮ್ ಸಿಕ್ಕಿಲ್ವ? ಫುಲ್ಲು ಬಿಸಿನಾ?
ಇವರೆಲ್ಲರನ್ನು ವಿಚಾರಣೆ ಮಾಡೋದ್ರಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಬರ್ತೀನಿ. ಇಲ್ಲಿರೋರ್ ಕೈಲಿ ಯಾರ ಕೈಲಾದ್ರೂ ದಾರಿ ಕೇಳೋ ಕೇಳೋ. ವೆಯ್ಟ್, ಇವಾಗ ತಾನೇ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ, ಅವಸರ ಬೇಡ. ನೋಡಪ್ಪ ಗಣೇಶ, ನಿನ್ನ ನೋಡ್ಬೇಕಾದ್ರೆ ಒಂದು ಸಿನಿಮಾದ ಮಾಟ ಮಂತ್ರದ ದೃಶ್ಯ ನನಗೆ ನೆನಪಾಗ್ತಾ ಇದೆ. ಎಲ್ಲೇ ಮಾತಾಡೋ. ಮಾಟ ಮಂತ್ರನ ಸಿಕ್ಕಾಕೊಂಡ ಇವನಂತೂ ಮಳೆ ಸುರಿಯುತ್ತೆ, ನದಿಯಲ್ಲಿ ನೀರ್ ಹರಿಯುತ್ತೆ, ನಮ್ಮನೆ ಹೆಂಗಸರೆಲ್ಲ ಅರ್ಶನ ಹಚ್ಚಿ ಸ್ನಾನ ಮಾಡ್ತಾರೆ, ಆಮೇಲೆ ಮೇಕಪ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಇಲ್ಲಿಂದ ಹೊರಗಡೆ ಹೋಗೋದ್ರೊಳಗೆ ಮಾಟ ಮಂತ್ರದ ದೃಶ್ಯವನ್ನು ಸರಿಯಾಗಿ ಹೇಳದೆ ಇದ್ದರೆ ನಿನಗೆ ತಕ್ಕ ದಂಡನೆ ಸಿಗುವುದು. ದಂಡನೆ ಸಿಗುವುದು. ಅಯ್ಯ ಅಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ. ನಿನ್ ಮೇಲಿಂದ ಯಾವ ತಪ್ಪು ಮಾಡಲ್ಲ ಅಯ್ಯ, ನಮಗ್ ಕ್ಷಮಿಸ್ಬಿಡು ಅಯ್ಯ. ನಿಧಿಗೆ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ವಿ ಅಯ್ಯ, ನಮಗ್ ಕ್ಷಮಿಸ್ಬಿಡಿ ಅಯ್ಯ, ನಮಗ್ ಕ್ಷಮಿಸ್ಬಿಡಿ. ನನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಕಳ್ಸ್ಬಿಡಿ ಅಯ್ಯ, ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಯ್ಯ. ಇಲ್ಲಿ ನೋಡು, ನಿಮ್ಮೆಲ್ಲರ ಜೊತೆಗೆ ಇನ್ನೊಂದು ವಾರದ ಒಳಗೆ ನನಗೆ 101 ವರ್ಷ ಆಗುತ್ತೆ. ಸಂಭ್ರಮನ ಆಚರಿಸೋಣ ಆಚರಿಸೋಣ ಆಚರಿಸೋಣ. ಯೋ ವರ್ಣ, ಏನೋ ಸುಮ್ನೆ ಬಂದವಳಿಗೆ ತಿಂದು ಹೋಗು ಅಂತಾಳೆ. ನಾನ್ ಹೋಗ್ತೀನಪ್ಪ. ಪ್ರೋಗ್ರಾಮ್ ಮುಗಿಸಿ ಮನೆಗ್ ಬೇಗ ಹೋಗಿ ಕೊಚ್ಚ ಕೆಲ್ಸ ಮಾಡೋ ನನ್ ಗಂಡ ಕೊಚ್ಚಾಕ್ಬಿಡ್ತಾನೆ. ಹುಡುಗಿ, ಈ ಮನೆ ಬಿಟ್ಟು ಯಾರು ಹೊರಗಡೆ ಹೋಗಕ್ಕಾಗಲ್ಲ. ನೀನ್ ಯಾರಯ್ಯ ನನ್ನ ಹೋಗ್ಬೇಡ ಅನ್ನೋದಕ್ಕೆ? ಒಣಗೋಗಿರೋ ಕರಿ ಮೀನು. ಏ ತ್ರಿಷಾ, ನಾನು ಹೋಗ್ತೀನಿ, ಬರೋಂಗಿದ್ರೆ ಬಾ. ಅವಸರ ಮಾಡ್ತಿದ್ದಾಳೆ. ಏ ನಯನ, ಇಲ್ಲಿ ಬಾ ಇಲ್ಲಿ. ಒಡಿ ಚಪ್ಲಿಯಲ್ಲಿ ಯಾರನ್ನ ನೋಡಿ ನಾಯಿ ಅಂತ್ಯ? ಅಕ್ಕ, ಏನೋ ಸುಮ್ನೆ ಹೆಸರು ಹಿಡಿದು ಕರೆದಕ್ಕ, ಅದಕ್ಕೆ ಯಾಕಕ್ಕ ಇಷ್ಟೊಂದು ಟೆನ್ಷನ್ ಆಗ್ತ್ಯಾ? ಈ ಮನೆ ಬಗ್ಗೆ ಹೇಳ್ತೀನಿ. ತುಂಬಾ ವರ್ಷಗಳ ಹಿಂದೆ ಇದೇ ಫ್ಲಾಶ್ ಬ್ಯಾಕ್ ಹೇಳ್ಕೊಂಡ್ ನಿಂತಿದ್ರೆ ಕೇಳಿಸ್ಕೊಳ್ಳೋರ್ಗೆ ಬೋರ್ ಆಗಲ್ವಾ? ಇಲ್ಲಿ ನೋಡ್ರಪ್ಪ, ಏನೇ ಹೇಳಂಗಿದ್ರು ಸ್ವಲ್ಪ ಬೇಗ ಹೇಳಿ. ಅದೇ ಸ್ಪೀಡ್ ಆಗಿ, ಅದೇ ಸುಯಿ ಅಂತ ತೋರಿಸ್ತಾರಲ್ಲ ಆ ತರ. ನನ್ನ ಮನೇಲಿ ಬೇರೆ ಹಾಲಿನ ಪೌಡ್ರು ತಗೊಂಡ್ ಬರಕ್ ಹೇಳಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನಂತೂ ಬೇಗ ಮನೆಗೆ ಹೋಗ್ಬಿಡ್ಬೇಕು. ಅದಕ್ಕೇನ್ ಬೇಕು ಏರ್ಪಾಟ್ ಮಾಡಿ ಫಸ್ಟು. ಅಯ್ಯೋ, ನನ್ ಗಂಡ ಯಾರ ಜೊತೆ ಓಡೋದೆ ಅನ್ಕೊಳ್ತಾನಲ್ಲ. ಲೇ ಶಿವ, ನೀನ್ ಬಂದು ಇಲ್ಲಿ ಸಿಕ್ಕಾಕೊಂಡಿರೋದು ಅಲ್ದೇನೆ ನಮ್ಮನ್ನೆಲ್ಲರನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ಯೇನೋ? ಎಲ್ರು ತಲೆಗೆ 5 ಲಕ್ಷ ಅಂತ ಆಸೆ ಪಟ್ಟೆ ತಾನೇ ಬಂದಿರೋದು. ಅಯ್ಯೋ, ಹಾಕೊಟ್ಬಿಟ್ನಲ್ಲಪ್ಪ. ಅನ್ಕೊಂಡೆ ನಿಮ್ಮ ನಂಬಿ ಯಾರು 50,000 ಕೊಡ್ತಾರೆ. ತಲೆಗೆ 5 ಲಕ್ಷ ಅಂತ ಹೇಳಿ ಕರೆಸ್ಕೊಂಡು ನಮ್ಮ ಹತ್ರ 5,000ಕ್ಕೆ ಮಾತಾಡ್ಕೊಂಡಿದ್ದಾರೆ. ನಾನು ಅವಾಗ ಹೇಳ್ದೆ ನಂಬೇಡಿ ನಂಬೇಡಿ ಅಂತ. ಏ ಅರುಣ, ಯಾವಾಗ್ಲೂ ನಿನ್ ಕ್ಯಾರೆಕ್ಟರ್ ಮೇಲೆ ನನಗೆ ಡೌಟು. ಮತ್ತೆ ಇದಕ್ಕೆ ಏನ್ ದಾರಿ? ಅದೇ ಅದೆವ್ವ ಹೇಳಿಲ್ವಾ, ಒಂದ್ ವಾರ ವೆಯ್ಟ್ ಮಾಡಿ ನೋಡೋಣ ಬಿಡಿ. ಇಲ್ಲ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಇಲ್ಲೇ ಇರೋಣ. ಏನಂತೆ ಪರಿ? ಏನ್ ಅವನನ್ನೇ ನೋಡ್ತಾ ಇದೆಯಾ ಇವಾಗ? ಅವ್ರದ್ದೆಲ್ಲಾ ಮೂವಿನೂ ನಾನು ನೋಡ್ದಾಗಿಂದನು ನನಗವರು ತುಂಬಾ ಇಷ್ಟ. ವರ್ಕೌಟ್ ಆಗ್ತಾ ಇದೆ. ಶಿವ, ಇಲ್ಲಿಂದ ತಪ್ಪಿಸ್ಕೊಳಕ್ ಏನಾದ್ರೂ ದಾರಿ ಹೇಳೋ. ಲೇ ಶಿವ, ಮೊದ್ಲು ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಹೇಳೋ. ಯಾವಾಗೋ ಇಲ್ಲಿಂದ ಹೋಗೋದು? ಗೊತ್ತಿಲ್ವಾ? ಮತ್ ಯಾಕೋ ನಿಧಿ ಸಿಕ್ತು ಅಂತ ನನ್ನ ಕರ್ಸ್ದೆ. ಇವನ್ ಬೇರೆ ನಾಚಿಕೆ ಇಲ್ದೇನೆ ನಗ್ತಾ ನಿಂತವ್ರೆ. ಏನು ಅದನ್ನ ಅವನ್ ತಾನೇ ಹೇಳಿದ್ದ, ಅವನೇ ಹೋಗಿ ಕೇಳೋ. ನೀವೆಲ್ಲ ಪ್ಲಾನ್ ಮಾಡ್ಕೊಂಡೆ ಕರ್ಸಿದಿರ ಅನ್ಸುತ್ತೆ. ಲುಕ್ ಬೇರೆ ಹಿಂಗ್ ಕೊಡ್ತಾನಲ್ಲಪ್ಪ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ, ಇಲ್ಲಾಂದ್ರೆ ಹಾಕೊಟ್ಬಿಡ್ತಾನೆ. ನೀನೇನು ಭಿಕ್ಷುಕ ಆಸೆ ಪಟ್ಬಿಟ್ಟು ನಮ್ಮನ್ನೆಲ್ಲ ಸಿಗಾಕ್ತಾ ಇದೀಯಪ್ಪ. ಹೇಳ್ದೆ ಕೇಳ್ದೆ ನಿಮ್ಮೊಳಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು? ಸರಿ, ಹೆಂಗಿದ್ರು ಮಸಾಜ್ ರೆಡಿ ಆದೆ. ಸೆಲ್ ಫೋನ್ ಮೊದ್ಲು ಹುಷಾರಾಗಿ ಇಟ್ಕೋತೀನಿ.